ಯಾವುದೇ ಕ್ಷಣದಲ್ಲಾದರೂ ಕೂಡ ತಮಿಳುನಾಡಿನ ವಿಜಯ್ ಸರ್ಕಾರ ಪತನ ಆಗ್ಬೋದು. ಈಗಂತ ಮಾಜಿ ಸಿ ಎಂ ತಮಿಳುನಾಡಿನ ಮಾಜಿ ಸಿ ಎಂ ಕೆ ಸ್ಟಾಲಿನ್ ಅವರು ಈಗಾಗಲೇ ಭವಿಷ್ಯವನ್ನು ನುಡಿದಿರುವಂಥದ್ದು. ಈಗ ಸ್ಟಾಲಿನ್ ಅವರ ಈ ಒಂದು ಹೇಳಿಕೆ ಇಡೀ ತಮಿಳುನಾಡಿನ ಜೊತೆಗೆ ರಾಜ್ಯ ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ವಿಜಯ್ ಅವರು ಕೆ ಪಕ್ಷವನ್ನು 1 ವರ್ಷದಲ್ಲಿ ಕಟ್ಟಿ ಅದಾದ ಬಳಿಕವಾಗಿ 108 ಸ್ಥಾನವನ್ನು ತಮಿಳುನಾಡಲ್ಲಿ ಗೆದ್ದು ಅದಾದ ನಂತರವಾಗಿ ಎಡಪಕ್ಷಗಳ ಬೆಂಬಲದೊಂದಿಗೆ ಕಾಂಗ್ರೆಸ್ ಶಾಸಕರ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆಯನ್ನು ಮಾಡಿ ಈಗ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಒಂದಷ್ಟು ಜನ ಸಂಪುಟದ ಸಚಿವರುಗಳು ಕೂಡ ಖಾತೆಗಳನ್ನು ಹಂಚಿಕೆ ಮಾಡಿ ಹೊಸದಾದ ಒಂದು ಆಡಳಿತವನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ರೀತಿ ಜನಸಾಮಾನ್ಯರಿಗೂ ಕೂಡ ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ಈಡೇರಿಸುವಂಥ ನಿಟ್ಟಲ್ಲಿ ಕೂಡ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಅದಕ್ಕೆ ಪೂರ್ವಕವಾಗಿಯೇ ಈಗಾಗಲೇ ಕಾರ್ಯತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೀಗ ಇಂಥ ಸಂದರ್ಭದಲ್ಲಿ ಮಾಜಿ ಸಿ ಎಂ ಕೆ ನಾಯಕರಾಗಿರ್ತಕ್ಕಂಥ ಕೆ ಸ್ಟಾಲಿನ್ ಅವರು ಈಗ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಿಜಯ್ ಅವರ ಸರ್ಕಾರ ತಮಿಳುನಾಡಲ್ಲಿ ಯಾವ ಬೇಕಾದ್ರೂ ಪತನ ಆಗ್ಬೋದು. ಹಾಗಾಗಿ ಬರುವಂಥ ದಿನಗಳಲ್ಲಿ ಎಲ್ಲರೂ ಕೂಡ ಯಾವುದೇ ಸರ್ಕಾರ ಪತನ ಆದ ಬಳಿಕವಾಗಿ ಚುನಾವಣೆ ಕೂಡ ಎದುರಾಗ್ಬೋದು. ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಚುನಾವಣೆಗೆ ಸನ್ನದ್ಧರಾಗಬೇಕು ಅನ್ನೊಂದು ಮಾತನ್ನು ಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ಕೆ ಸ್ಟಾಲಿನ್ ಅವರು ಅವರ ಪಕ್ಷದ ಕೆ ಕಾರ್ಯಕರ್ತರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅದಾದ ಬಳಿಕವಾಗಿ ಈಗ ಸ್ಟಾಲಿನ್ ಅವರ ಹೇಳಿಕೆಯಂತೆ ಅವರ ಕಾರ್ಯಕರ್ತರು ಕೂಡ ಈಗಾಗಲೇ ಏನು ಅಂದರೆ ಮೊನ್ನೆ ತಾನೇ ಚುನಾವಣೆ ಆಗಿದೆ, ಅದಾದ ಬಳಿಕವಾಗಿ ನಮ್ಮ ನಾಯಕರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಈ ಒಂದು ಹೇಳಿಕೆಯನ್ನು ನಾವು ತೆಗೆದುಕೊಂಡು ಬರುವಂಥ ದಿನಗಳಲ್ಲಿ ತಮ್ಮ ನಡೆಯನ್ನು ತೋರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕೆ ಕಾರ್ಯಕರ್ತರು ಇದೀಗ ಒಂದಷ್ಟು ಗೊಂದಲಕ್ಕೆ ಸಿಲುಕಿರುವಂಥದ್ದು. ಅದ್ರ ಜೊತೆಗೆ ಎಲ್ಲೊಂದು ಕಡೆ ತಮಿಳುನಾಡಲ್ಲಿ ಈಗ ಸರ್ಕಾರ ರಚನೆ ಆಗಿದೆ ವಿಜಯ್ ಅವರ ನೇತೃತ್ವದಲ್ಲಿ 6 ತಿಂಗಳ ಕಾಲ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಆದರೆ 6 ತಿಂಗಳ ಬಳಿಕವಾಗಿ ಏನು ಬೇಕಾದರೂ ಆಗ್ಬೋದು ಅನ್ನೋದು ಕೂಡ ಚರ್ಚೆ ಕೂಡ ನಡೀತಾ ಇದೆ. ಅದಕ್ಕೆ ಚರ್ಚೆ ಸಂದರ್ಭದಲ್ಲಿ ಕೆ ಸ್ಟಾಲಿನ್ ಅವರು ಕೂಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಹೇಳಿಕೆಯ ಬಳಿಕವಾಗಿ ಇಲ್ಲೊಂದು ಕಡೆ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೂಡ ಒಂದಷ್ಟು ಎಚ್ಚರಿಕೆಯಾದಂಥ ಕ್ರಮವನ್ನು ಕೈಗೊಳ್ಳೋದ್ರ ಮುಖಾಂತರವಾಗಿ ತಮ್ಮ ಸರ್ಕಾರವನ್ನು ಬರುವಂಥ ದಿನಗಳಲ್ಲೂ ಕೂಡ ಸುಭದ್ರಗೊಳಿಸುವಂಥ ನಿಟ್ಟಿನಲ್ಲಿ ಕೂಡ ಈಗಲೇ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಯಾವಾಗ ಕೆ ಸ್ಟಾಲಿನ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟರು ಅದಾದ ಬಳಿಕವಾಗಿಯೂ ಕೂಡ ವಿಜಯ್ ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಆ ಸರ್ಕಾರವನ್ನು 5 ವರ್ಷಗಳ ಕಾಲ ಯಾವ ರೀತಿಯಾಗಿ ನಾವು ನಡೆಸಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಚ್ಚರಿಕೆ ವಹಿಸಿರುವಂಥದ್ದು. ವಿಜಯ್ ಅವರು ರಾಜಕೀಯದಲ್ಲಿ ಅನುಭವದ ಕೊರತೆ ಇರಬಹುದು, ಆದರೆ ಈಗ ವಿಜಯ್ ಅವರ ಸಂಪುಟದಲ್ಲಿ ಸಂಗೋಟಿಯನ್ ಅನ್ನುವಂಥ ಒಂದು ಸಚಿವರು ಕೂಡ ಇರುವಂಥದ್ದು. ಅವರು ಹಣಕಾಸು ಸಚಿವರಾಗೂ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಒಂದಷ್ಟು ಹಿರಿಯ ನಾಯಕರುಗಳ ಒಂದು ಸಲಹೆಗಳ ಆಧಾರದ ಮೇಲೆ ಅವರು ಬರುವಂಥ ದಿನಗಳಲ್ಲಿ ಸರ್ಕಾರವನ್ನು ಸುಭದ್ರಗೊಳಿಸುವಂಥದ್ದು ಮತ್ತು ಕೆ ಸ್ಟಾಲಿನ್ ಅವರ ಹೇಳಿಕೆಯಂತೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಕ್ಕೆ ಸಮಸ್ಯೆ ಆಗದಿರುವಂಥ ನಿಟ್ಟಿನಲ್ಲಿ ಒಂದಷ್ಟು ಕ್ರಮವನ್ನು ಅನುಸರಿಸುವಂಥದ್ದು, 5 ವರ್ಷಗಳ ಕಾಲ ಸರ್ಕಾರವನ್ನು ಸುಭದ್ರವಾಗಿ ನಡೆಸುವಂಥ ನಿಟ್ಟಲ್ಲಿ ಕೂಡ ಈಗಾಗಲೇ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ವಿಜಯ್ ಅವರಿಗೆ 108 ಸ್ಥಾನವನ್ನು ಗೆದ್ದಿದ್ರು. ಅಂತಿಮವಾಗಿ ಈಗಾಗಲೇ ಅವರು 1-2 ಕ್ಷೇತ್ರಗಳಲ್ಲಿ ಗೆದ್ದಿರತಕ್ಕಂಥ ಸಂದರ್ಭದಲ್ಲಿ 1 ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 107 ಆಗಿತ್ತು. ಮತ್ತೊಂದು ಕಡೆ ಈಗಾಗಲೇ ಇನ್ನು 106 ಶಾಸಕರ ಜೊತೆಗೆ ಮುಖ್ಯವಾಗಿ ಇನ್ನು 107 ಶಾಸಕರ ಸಂಖ್ಯೆಗೆ ಕಾಂಗ್ರೆಸ್ನ 5 ಶಾಸಕರು ಮತ್ತು ಎಡಪಕ್ಷಗಳ ಶಾಸಕರು ಮತ್ತು ಎಡಿಎಂಕೆಯ ಶಾಸಕರು ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ 144 ಶಾಸಕರ ಸದಸ್ಯರ ಬೆಂಬಲ ಕೂಡ ಇದೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಏನಾದರೂ ಎಡಿಎಂಕೆ ಶಾಸಕರು ಬೆಂಬಲವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೊಮ್ಮೆ 6 ತಿಂಗಳ ಬಳಿಕವಾಗಿ ವಾಪಸ್ ಏನಾದ್ರು ತೆಗೆದುಕೊಂಡ್ರೆ ಅಥವಾ ಎಡಪಕ್ಷಗಳ ಶಾಸಕರು ಕೂಡ ಎಲ್ಲೋ ಒಂದು ಕಡೆಗೆ ಅವ್ರ ಬೆಂಬಲವನ್ನು ಕೂಡ ವಾಪಸ್ ತೆಗೆದುಕೊಂಡಂಥ ಸಂದರ್ಭದಲ್ಲೂ ಕೂಡ 6 ತಿಂಗಳ ಬಳಿಕವಾಗಿ ಈ ರೀತಿಯಂಥ ಬೆಳವಣಿಗೆ ಅದಲ್ಲೇ ಆಗ್ಬಿಟ್ರೆ ಈ ಒಂದು ಬೆಳವಣಿಗೆ ಈ ರೀತಿಯಾಗಿ ಆಗ್ಬಿಟ್ರೆ ಇಲ್ಲೊಂದು ಕಡೆ ಬರುವಂಥ ದಿನಗಳಲ್ಲಿ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಕೂಡ ಆಗ್ಬೋದು. ಹಾಗಾಗಿನೇ ಈ ರೀತಿಯಾದ ಕಾರ್ಯತಂತ್ರಗಳು ನಡೆದು ಬಿಟ್ರೆ ಒಂದು ರೀತಿ ವಿಜಯ್ ಅವರ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಶಾಕ್ ಬರುವಂಥ ದಿನಗಳಲ್ಲಿ ಎದುರಾಗ್ಬೋದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಅದೇನಿದ್ರು ಕೂಡ ಈಗ ತಮಿಳುನಾಡಲ್ಲಿ ವಿಜಯ್ ಅವರ ಒಂದು ರೀತಿ ಆಡಳಿತ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ನಡೀತಾ ಇದೆ. ಅದ್ರ ಜೊತೆಗೆ ಜನರೇನು ವಿಶ್ವಾಸವನ್ನು ಇಟ್ಟಿದ್ದಾರೆ ಅದ್ರ ತಕ್ಕಂತೆ ಕೆಲಸವನ್ನು ಮಾಡುವಂಥ ನಿಟ್ಟಲ್ಲಿ ಕೂಡ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಪ್ರತಿದಿನ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಸ್ಪಂದಿಸುವಂಥ ನಿಟ್ಟಲ್ಲಿ ಕೂಡ ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿ ತಮಿಳುನಾಡಿನ ಇತಿಹಾಸದಲ್ಲೇ ಯಾವ ರೀತಿಯಾಗಿ ಕೆ ಪಕ್ಷದ ನಾಯಕರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರು ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಜನಸಾಮಾನ್ಯರ ಒಂದು ರೀತಿ ಆಶಾಭಾವನಕ್ಕೆ ತಕ್ಕಂತೆ ಕೆಲಸವನ್ನು ಮಾಡುವಂಥ ನಿಟ್ಟಲ್ಲಿ ಕೂಡ ಮುಂದಾಗಿದ್ದಾರೆ. ಆದ್ರೀಗ ಇಂಥ ಸಂದರ್ಭದಲ್ಲಿ ಕೆ ಸ್ಟಾಲಿನ್ ಅವರು ಈ ರೀತಿಯಾದ ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಸಾಕಷ್ಟು ಚರ್ಚೆಗೆ ಈ ಒಂದು ಹೇಳಿಕೆ ಗ್ರಾಸವಾಗುತ್ತೆ. ಯಾಕಂದರೆ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಮುಂಚಿತವಾಗಿ ಗವರ್ನರ್ ಅವರು ಅವರ ಶಾಸಕರ ಬಲವನ್ನು ವಿಜಯ್ ಅವರಿಗೆ ಕೇಳಿದಂಥ ಸಂದರ್ಭದಲ್ಲಿ ಎಡಪಕ್ಷದ ಶಾಸಕರು ಎಲ್ಲರೂ ಕೂಡ ಕೆ ಅಲಯನ್ಸ್ ಅಲ್ಲಿದ್ದರು. ಹಾಗಾಗಿ ಅವರು ಆರಂಭದಲ್ಲಿ ವಿಜಯ್ ಅವರಿಗೆ ಬೆಂಬಲ ಕೊಡ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರವಾಗಿ ಇಲ್ಲೊಂದು ಕಡೆ ರಾತ್ರೋರಾತ್ರಿ ತಮ್ಮ ಬೆಂಬಲವನ್ನು ವಿಜಯ್ ಅವರಿಂದ ವಾಪಸ್ ತೆಗೆದುಕೊಂಡ್ರು. ಅದಾದ ನಂತರವಾಗಿ
DMK ADMK ಹೀಗೆ ಎಡಪಕ್ಷಗಳ ಶಾಸಕರೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಚರ್ಚೆಗಳು ಕೂಡ ತಮಿಳುನಾಡು ರಾಜಕೀಯದಲ್ಲಿ ಕೇಳಿ ಬರ್ತಾ ಇತ್ತು. ಅದಾದ ಬಳಿಕವಾಗಿ ಇಲ್ಲೊಂದು ಕಡೆ ಎಡಪಕ್ಷದ ಶಾಸಕರು ಅಂತಿಮವಾಗಿ ವಿಜಯವ್ರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿಕೆಯನ್ನು ಕೊಟ್ಟು ಅಂತಿಮವಾಗಿ ಆ ಒಂದು ಎಡಪಕ್ಷಗಳ ಶಾಸಕರ ಬೆಂಬಲದೊಂದಿಗೆ 120 ಶಾಸಕರ ಬೆಂಬಲವನ್ನ ಗವರ್ನರ್ಗೆ ಕೊಟ್ಟು ಅದಾದ ನಂತರವಾಗಿ ಗವರ್ನರ್ ಕೂಡ ಸರ್ಕಾರ ಬಹುಮತ ಸಾಬೀತುಪಡಿಸಲು ಕೂಡ ಆಹ್ವಾನವನ್ನು ಕೊಟ್ಟರು. ಅದಾದ ನಂತರವಾಗಿ ಬಹುಮತವನ್ನು ಕೂಡ ಈಗಾಗಲೇ ವಿಜಯವರು ಕೂಡ ಸಾಬೀತನ್ನು ಪಡಿಸಿದ್ದಾರೆ. ಹಾಗಾಗಿ ಈಗ ಸರ್ಕಾರವನ್ನು ಕೂಡ ನಡೆಸ್ತಾ ಇದ್ದಾರೆ ವಿಜಯವರು. ಹಾಗಾಗಿ ಅಂತಿಮವಾಗಿ 6 ತಿಂಗಳ ಬಳಿಕವಾಗಿ ಏನಾದರೂ ಸ್ಟಾಲಿನ್ ಅವರ ಹೇಳಿಕೆಯಂತೆ ಏನಾದರೂ ಎಡಪಕ್ಷಗಳ ಶಾಸಕರು ಬೇರೆ ಬೇರೆ ರೀತಿಯಿಂದ ನಡೆಯನ್ನ ತೋರಿದ್ರೆ ದೊಡ್ಡ ಮಟ್ಟದ ಒಂದು ರೀತಿ ಬೇರೆ ಬೇರೆಯ ಬೆಳವಣಿಗೆಗಳು ಕೂಡ ತಮಿಳುನಾಡು ಆಗ್ಬೋದು. ಆದ್ರೀಗ ಸದ್ಯಕ್ಕಂತೂ ತಮಿಳುನಾಡಿನ ಸರ್ಕಾರದ ವಿಜಯ್ ನೇತೃತ್ವದ ಸರ್ಕಾರಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಆರಾಮಾಗಿ ಅವರ ಆಡಳಿತವನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೀಗ MK ಸ್ಟಾಲಿನ್ ಅವರ ಈ ಒಂದು ಹೇಳಿಕೆ ಇದೀಗ ಇಡೀ ತಮಿಳುನಾಡಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಈಗಾಗಲೇ ಕಾರಣವಾಗಿರುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.